ನಮಸ್ಕಾರ ಸ್ನೇಹಿತರೆ, ಲೈಫ್ ಎಟ್ ಪಡಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ವಿಷಯಗಳಿದೆ ನೋಡ್ಕೊಂಬರೋಣ. ಇವಾಗ ಕಳೆದ ಬ್ಲಾಗಲ್ಲಿ ನೋಡಿದ್ರಿ, ತೋಟಕ್ಕೆ ಬೋರ್ಡೋ ಸ್ಪ್ರೇಯನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಇನ್ನು ಅದನ್ನು ಕಂಟಿನ್ಯೂ ಮಾಡಬೇಕು. ಮೊನ್ನೆ ಮಧ್ಯಾಹ್ನ ನಂತರ ಸ್ವಲ್ಪ ಬಿಸಿಲು ಇರಲಿಲ್ಲ, ಅದಕ್ಕೋಸ್ಕರ ಒಂದು ಬ್ಯಾರಲ್ ಮಾತ್ರ ಸ್ಪ್ರೇ ಮಾಡಿದ್ವಿ. ಹಾಗೆಯೇ ವರ್ಕರ್ಸ್ ಕೂಡ ಒಬ್ಬರೇ ಇದ್ದರು ಸ್ಪ್ರೇ ಮಾಡೋದಕ್ಕೆ. ಇವತ್ತು ಬೆಳಗಿಂದ ನೋಡುವಾಗ ಚೆನ್ನಾಗೇ ಇದೆ ವೆದರ್, ಅಂದರೆ ಸ್ಪ್ರೇ ಮಾಡೋದಕ್ಕೆ ಅನುಕೂಲ ಆಗೋ ಥರ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಇವಾಗ ಬೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲ ಮಾಡೋಣ. ಚಿಪ್ಪಿ ಸುಣ್ಣವನ್ನು ಬಿಸಿನೀರಿಗೆ ಹಾಕಬೇಕು. ಸೊ ಆಮೇಲೆ ಕಾಪರ್ ಸಲ್ಫೇಟನ್ನು ಕೂಡ ತೂಗಿ ಇಡಬೇಕು. ಸೊ ಅದೆಲ್ಲ ಕೆಲಸವನ್ನು ಮಾಡೋಣ. ಆಮೇಲೆ ಏನೆಲ್ಲ ಕೆಲಸಗಳಿದೆ ನೋಡ್ಕೊಂಬರೋಣ. ತಿಂಡಿ ಏನಿದೆ ಅಂತ ನೋಡೋಣ ಬನ್ನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನವನ್ನು ಮಾಡಿದ್ರು ಮನೆಯಲ್ಲಿ. ಸೊ ಚಿತ್ರಾನ್ನ ಹಾಗೆಯೇ ಕಾಫಿಯನ್ನು ಕುಡಿದ್ಬಿಟ್ಟು ಇವಾಗ ಔಷಧಿ ಸ್ಪ್ರೇ ಮಾಡೋದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ಸನ್ನು ಮಾಡೋದಕ್ಕೆ ಹೊರಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಕಳೆದ ಬ್ಲಾಗಲ್ಲೇ ಮೆನ್ಷನ್ ಮಾಡಿದ್ದೆ, ಮೈಲ್ ತುತ್ತನ್ನು 2.5 kg ಆಗುವಷ್ಟು 200 ಲೀಟರ್ನ ಬ್ಯಾರಲ್ಗೆ ಹಾಕ್ತಾ ಇದ್ದೀವಿ. ಹಾಗೆಯೇ ಚಿಪ್ಪಿ ಸುಣ್ಣವನ್ನು ಬೇಯಿಸಿಬಿಟ್ಟು ಯೂಸ್ ಮಾಡ್ತಾ ಇದ್ದೀವಿ. 4 kg ಆಗುವಷ್ಟು ಚಿಪ್ಪಿ ಸುಣ್ಣವನ್ನು ನೋಡಿ ಬಿಸಿನೀರಲ್ಲಿ ಬೇಯಿಸಿಬಿಟ್ಟು ಅದನ್ನು 200 ಲೀಟರ್ನ ಬ್ಯಾರಲ್ಗೆ ಮೈಲ್ ತುತ್ತು ಜೊತೆ ಮಿಕ್ಸ್ ಮಾಡಿ ಬೋರ್ಡೋ ಸ್ಪ್ರೇಯನ್ನು ಕೊಡ್ತಾ ಇದ್ದೀವಿ. ಕರಾವಳಿಯಲ್ಲಿ ಮಳೆಗಾಲದ ವಾತಾವರಣ ಕರೆಕ್ಟಾಗಿ ಸ್ಟಾರ್ಟ್ ಆಗಿಲ್ಲ ಅಂತಲೇ ಹೇಳ್ಬೋದು. ದಿನದಲ್ಲಿ 1 ಬಾರಿ ಅಥವಾ 2 ಬಾರಿ ಮಳೆ ಬರ್ತಾ ಇದೆ ಅಷ್ಟೇ. ಇವಾಗ ಕಂಟಿನ್ಯೂಸ್ ಆಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿಲ್ಲ. ಇನ್ನು ತೋಟಕ್ಕೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ತಗೊಂಡೋಗಿ ಬೋರ್ಡೋ ಮಿಕ್ಸರ್ ತಯಾರು ಮಾಡಿ ಸ್ಪ್ರೇ ಮಾಡೋಣ ಅನ್ನೋವಾಗ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ತಿರ್ಗಾ ಮನೆ ಕಡೆ ಬಂದು ಇನ್ನೇನು ಮಾಡೋದು ಅಂತ 9 ಗಂಟೆ ಸುಮಾರಿಗೆ ಜೋರಾಗಿ ಮಳೆ ಬಂತು. ಅದಕ್ಕೋಸ್ಕರ ಇನ್ನು ಸ್ವಲ್ಪ ಹೊತ್ತಿಗಂತೂ ಖಂಡಿತವಾಗ್ಲೂ ಅಡಿಕೆ ಮರಕ್ಕೆ ಹತ್ತೋದಕ್ಕೆ ಆಗಲ್ಲ, ಮರಗಳು ಜಾರುತ್ತೆ ಹತ್ತೋವಾಗ. ಅದಕ್ಕೋಸ್ಕರ ನಾವು ತೋಟದ ಕಡೆಯಿಂದ ಈ ಕಡೆ ಬಂದು ಹಾಗೆ ವರ್ಕರ್ಸ್ಗೂ ಬೇರೆ ಕೆಲಸವನ್ನು ಹೇಳಿದ್ವಿ. ಅಷ್ಟರಲ್ಲಿ ನಾನು ಇಲ್ಲಿ ಸ್ವಲ್ಪ ಗ್ರಾಫ್ಟಿಂಗ್ ಮಾಡೋಣ ಅಂತ ಕೂತಿದ್ದೀನಿ. ಹಿಂಗೂ ಕಟ್ಟಿಂಗ್ಸ್ಗಳೆಲ್ಲ ತೊಗೊಂಬಂದಿರೋದು ರೆಡಿ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಗ್ರಾಫ್ಟಿಂಗ್ ಮಾಡೋಣ. ಮಳೆ ಇನ್ನೇನಾದರೂ ಬಿಟ್ಟರೆ ತಿರ್ಗಾ ತೋಟದ ಕಡೆ ಹೋಗಬೇಕಲ್ವ, ಅದಕ್ಕೋಸ್ಕರ ಮನೆ ಪಕ್ಕದಲ್ಲೇ ಇದ್ದರೆ ಈಸಿ ಆಗುತ್ತೆ. ಮಳೆಗಾಲದಲ್ಲಾದರೆ ಕಾಳು ಮೆಣಸಿನ ಸ್ಯಾಂಪ್ಲಿಂಗ್ಸ್ಗಳು ಗ್ರಾಫ್ಟ್ ಮಾಡೋದಕ್ಕೆ ಬೇಕಾಗುತ್ತಲ್ವ. ಸೊ ಅದನ್ನು 50-60 ಒಂದೇ ಸಾರಿ ತಂದಿಟ್ರು 3-4 ದಿನದಲ್ಲಿ ಫ್ರೀ ಇದ್ದಾಗ ಗ್ರಾಫ್ಟ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಸಮ್ಮರಲ್ಲಿ ಈ ಥರ ಮಾಡಿದ್ರೆ ಅದು ಕಡ್ಡಿಗಳು ಬೇಗನೆ ಡ್ರೈ ಆಗಿಬಿಡುತ್ತೆ. ಆವಾಗ ಅಷ್ಟೊಂದು ಸಕ್ಸಸ್ ರೇಟ್ ಬರೋಲ್ಲ ಗ್ರಾಫ್ಟಿಂಗಲ್ಲಿ. ಗ್ರಾಫ್ಟಿಂಗ್ ಮಾಡ್ತಾ ಮಾಡ್ತಾ 10:30 ಟೈಮ್ ಆಗ್ತಾ ಬಂತು. ಇವಾಗ ಸ್ವಲ್ಪ ಬಿಸಿಲು ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ 10:30 ನಂತರ ತಿರ್ಗಾ ಸ್ಪ್ರೇ ಮಾಡೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವಾಗ ನೋಡಿ, ಇಲ್ಲಿ 35 ಗ್ರಾಫ್ಟಿಂಗ್ ಆಯಿತು. ಇವಾಗ 10:30 ನಂತರ ವೆದರ್ ಕಂಡೀಷನ್ ನೋಡಿದ್ರೆ 1 ಬ್ಯಾರಲ್ ಔಷಧಿಯನ್ನು ಮಾಡಿದ್ರೆ ಸ್ಪ್ರೇ ಮಾಡಿ ಮುಗಿಬೋದು ಅನ್ನೋ ಥರ ಇತ್ತು. ಏನಕ್ಕೆ ಅಂತ ಹೇಳಿದ್ರೆ ಆಕಾಶ ಅಂತೂ ತುಂಬಾ ಕ್ಲಿಯರ್ ಆಗಿತ್ತು, ಹಾಗೆಯೇ ಬಿಸಿಲು ಕೂಡ ಇತ್ತಲ್ವ. ಹಾಗೆಯೇ ಇನ್ನೊಬ್ಬರು ವರ್ಕರ್ ಹತ್ರ ನೀರು ಹೋಗೋ ಕಣಿಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಹೇಳಿದ್ವಿ. ಸೊ ಆ ಕೆಲಸನೂ ನಡೀತಾ ಇತ್ತು ತೋಟದಲ್ಲೇ. ಹಾಗೆಯೇ ನೋಡಿ, ಇಲ್ಲಿ ಚೆನ್ನಾಗಿ ಬಿಸಿಲಿದೆ. ಇವಾಗ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸ್ಪ್ರೇ ಮಾಡೋದಕ್ಕೆ. ಬೋರ್ಡೋ ಸ್ಪ್ರೇಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೆಕೆಂಡ್ ಡೇ ಇದು. ಪೂರ್ತಿ ದಿನ ಬಿಸಿಲೇ ಇತ್ತು. ಅದಕ್ಕೋಸ್ಕರ 1.5 ಬ್ಯಾರಲ್ ಆಗುವಷ್ಟು ಔಷಧಿಯನ್ನು 10:30 ನಂತರ ಸ್ಪ್ರೇ ಮಾಡಿದ್ವಿ. ಹಾಗೆಯೇ ಇವಾಗ ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ತೋಟಕ್ಕೆ ಸ್ವಲ್ಪ ಫರ್ಟಿಲೈಸರ್ ಕೂಡ ಹಾಕೋದಿತ್ತಲ್ವ, ಮಳೆ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಹರಳಿಂಡಿಯನ್ನು ಆಲ್ರೆಡಿ ತರಿಸಿದ್ವಿ. ಒಂದು ಬ್ಯಾಗ್ಗೆ ಎಷ್ಟು ಪ್ರೈಸನ್ನು ಕೊಟ್ಟಿದ್ವಿ ಅಂತ ಹಳೆ ಬ್ಲಾಗಲ್ಲೆಲ್ಲ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಇನ್ ಕೇಸ್ ಆ ಬ್ಲಾಗನ್ನು ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆಯೇ ನೋಡಿ, ಇಲ್ಲಿ ಇದು ಹರಳಿಂಡಿಯ ಕೇಕ್ಸ್ಗಳಿದೆ ಅಲ್ವಾ. ಸೊ ಇದನ್ನು ಒಂದು 700 ಗ್ರಾಮ್ ಆಗುವಷ್ಟು ಒಂದು ಮರಕ್ಕೆ ಹಾಕ್ತಾ ಇದ್ದೀವಿ. ಇವಾಗ 1 ಲೀಟರ್ನ ಪೇಂಟ್ನ ಕ್ಯಾನ್ಗಳು ಬರುತ್ತಲ್ವ, ಸೊ ಅದರಲ್ಲಿ ಫುಲ್ ಆಗಿ ಹಾಕ್ತಾ ಇದ್ದೀವಿ. 600ರಿಂದ 750 ಗ್ರಾಮ್ ಒಳಗಡೆ ಇದು ಒಂದೊಂದು ಮರಗಳಿಗೆ ಸಿಗುತ್ತೆ ಆವರೇಜ್ ಆಗಿ. ಬೆಳಿಗ್ಗೆ 8 ಗಂಟೆಗೆ ಅಗ್ರೋ ಕಾರ್ಟಲ್ಲಿ ಗೋಣಿಗಳನ್ನೆಲ್ಲ ಲೋಡ್ ಮಾಡಿಬಿಟ್ಟು ಒಂದೊಂದು ಕಡೆ ಅನ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ. ಆವಾಗ ತೋಟದಲ್ಲಿ ಹಾಕೋದಕ್ಕೆ ಈಸಿ ಆಗುತ್ತೆ. ಬೋರ್ಡೋ ಸ್ಪ್ರೇ ಮಾಡೋ ಕೆಲಸನೂ ಕೂಡ ಇತ್ತಲ್ವ, ಅದಕ್ಕೋಸ್ಕರ ನಾನು ಮತ್ತು ಅಪ್ಪ ಇಬ್ಬರು ತೋಟದಲ್ಲಿ ಇದ್ವಿ. ಒಬ್ಬರಂತೂ ಇಲ್ಲಿ ಸ್ಪ್ರೇ ಮಾಡೋ ಕಡೆನೇ ಬೇಕಾಗುತ್ತೆ ಹೆಲ್ಪ್ಗೆ. ನಮ್ಮ ಚಾನಲ್ನ ಹಳೆ ವೀಡಿಯೋಸನ್ನು ನೀವು ನೋಡಿದ್ದೀರಾ ಅಂತಾದರೆ ಒಂದು ಐಡಿಯಾ ಇರುತ್ತೆ. ಸುಡುಮಣ್ಣನ್ನು ಪ್ರತಿ ವರ್ಷ ನಾವು ತಯಾರು ಮಾಡ್ತೀವಿ. ಅದು ನೋಡಿ, ಇವಾಗ ಇಲ್ಲಿ ತೋಟದಲ್ಲಿ ತೊಗೊಂಬಂದಿರೋದನ್ನು ಹಳೆ ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ. ಇದು ಬೂದಿ ಮತ್ತು ಕೆಂಪು ಮಣ್ಣಿನ ಮಿಶ್ರಣ ಆಗಿರುತ್ತೆ. ಇದು ಗಿಡಗಳಿಗೆ ಹಾಗೆಯೇ ಫಲ ಬರ್ತಾ ಇರೋ ಮರಗಳಿಗೆ ತುಂಬಾ ಒಳ್ಳೆಯದು. ಅದನ್ನು ಕೂಡ ಹರಳಿಂಡಿ ಜೊತೆ ಇವಾಗ ಹಾಕ್ತಾ ಇದ್ದೀವಿ.
ಇಷ್ಟು ಕೆಲಸವನ್ನು ಮಾಡಿ ಆದಮೇಲೆ ಸೋಗೆಯನ್ನು ಕಟ್ ಮಾಡಿ ಮಲ್ಚಿಂಗ್ ಮಾಡ್ತೀವಿ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಹಾಗೆಯೇ ಮಧ್ಯಾಹ್ನ ನಂತರ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ನಂತರ ಅಷ್ಟೊಂದು ಮಳೆ ಇರಲಿಲ್ಲ, ಅದಕ್ಕೋಸ್ಕರ ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀನಿ. ಹಾಗೆಯೇ ತೆಂಗಿನಕಾಯಿಯನ್ನು ಕೂಡ ಸುಲಿಯೋ ಕೆಲಸ ಆಗ್ತಾಯಿತ್ತು. ಸೊ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇವಾಗ ನೋಡಿ ಇಲ್ಲಿ ಗೋಣಿ ಚೀಲದಲ್ಲೆಲ್ಲ ತುಂಬಿಟ್ಟಿದ್ದಾರೆ ವರ್ಕರ್ಸ್ ಆಲ್ರೆಡಿ. ಒಂದು ಕಾಯಿ ಸುಲಿದಿದ್ದಕ್ಕೆ ₹1 10 ಪೈಸದಂಗೆ ಇವಾಗ ಚಾರ್ಜ್ ಮಾಡ್ತಾರೆ. ಸೊ ಮ್ಯಾನ್ಯಲ್ ಆಗಿ ಸುಲಿದಿರೋದು ಇದನ್ನು. ಸೊ ಇವಾಗ ಇಲ್ಲಿ ನೀರಿರೋ ಕಾಯಿ ಹಾಗೆಯೇ ನೀರು ಇಲ್ದಿರೋ ಕಾಯಿ ಅಂತ ಸಪ್ರೇಟಾಗಿ ಇಲ್ಲಿ ಗೋಣಿ ಚೀಲದಲ್ಲಿ ತುಂಬಿಟ್ಟಿದ್ದೀವಿ. ಹಾಗೆಯೇ ತೆಂಗಿನಕಾಯಿ ಕೊಯ್ಲು ಆಗಿರಲಿಲ್ಲ, ಇದು ಮಳೆಗಾಲದಕ್ಕಿಂತ ಮುಂಚೆ ಬಿದ್ದಿರೋ ಕಾಯಿಗಳೆಲ್ಲ ಇರುತ್ತಲ್ವ, ಸೊ ಅದನ್ನು ಇವಾಗ ಸುಲಿದು ಸೇಲ್ ಮಾಡ್ತಾ ಇರೋದು. ಮೇಯ್ನಾಗಿ ನಾನು ತೋಟದ ಕಡೆ ಏನಕ್ಕೆ ಬಂದಿರೋದು ಅಂತ ಹೇಳಿದ್ರೆ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಾಳು ಮೆಣಸಿನ ಸ್ಯಾಂಪ್ಲಿಂಗ್ಸ್ಗಳು ಗ್ರಾಫ್ಟ್ ಮಾಡೋದಕ್ಕೆ ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಇವಾಗ ಇಲ್ಲಿ ರೆಡಿ ಮಾಡೋದಕ್ಕಂತ ಬಂದಿರೋದು. ಆಲ್ಮೋಸ್ಟ್ ಒಂದು 2 ಗಂಟೆ ಹಿಡಿಸ್ತು ಅಂತಲೇ ಹೇಳ್ಬೋದು ಈ ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ. ಅರೌಂಡ್ ಒಂದು 500 ಸ್ಯಾಂಪ್ಲಿಂಗ್ಸ್ಗಳು ಬೇಕಾಗಿತ್ತು ಅವ್ರಿಗೆ ಗ್ರಾಫ್ಟ್ ಮಾಡೋದಕ್ಕೆ. ಹಿಪ್ಪಲಿಗೆ ಗ್ರಾಫ್ಟ್ ಮಾಡೋದಕ್ಕೇ ತಗೊಂಡು ಹೋಗ್ತಾ ಇರೋದು. ಅದಕ್ಕೋಸ್ಕರ ಇಲ್ಲಿ ಇವಾಗ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಚೆನ್ನಾಗಿ ಕಟ್ಬಿಟ್ಟು ಆಮೇಲೆ ಅದನ್ನು ನೀರಲ್ಲಿ ಸ್ವಲ್ಪ ನೆನೆ ಹಾಕಬೇಕು, ಆಮೇಲೆ ಅದನ್ನು ತಗೊಂಡು ಹೋಗೋದು. ಮಳೆಗಾಲದಲ್ಲಿ ಈ ಥರ ಸ್ಯಾಂಪ್ಲಿಂಗ್ಸ್ಗಳನ್ನು 3 ರಿಂದ 4 ದಿನಗಳ ನಂತರ ಗ್ರಾಫ್ಟ್ ಮಾಡಿದ್ರೂ ಕೂಡ ಅದು ಸಕ್ಸಸ್ ಆಗುತ್ತೆ. ಆದರೆ ಬೇಸಿಗೆಗಾಲದಲ್ಲಿ 3 ರಿಂದ 4 ದಿನಗಳ ಕಾಲ ವೆಯ್ಟ್ ಮಾಡಿದ್ರೆ ಅದು ಒಣಗೋಗುತ್ತೆ. ಆವಾಗ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಗ್ರಾಫ್ಟ್ ಮಾಡಿದಾಗ. ಈ ಥರ ಸ್ಯಾಂಪ್ಲಿಂಗ್ಸ್ಗಳನ್ನು 3 ದಿನಗಳ ನಂತರ ಗ್ರಾಫ್ಟ್ ಮಾಡ್ತೀವಿ ಅಂತಾದರೆ ಒಂದು ಬಕೆಟಲ್ಲಿ ಒಂದು 3 ಇಂಚ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಕಡ್ಡಿಗಳನ್ನು ಸ್ಟ್ರೈಟಾಗಿ ಅದರಲ್ಲಿ ಮುಳುಗಿಸಿ ಇಡಬೇಕಾಗುತ್ತೆ. ಸೊ ಆವಾಗ ಅದು ಬಾಡೋದಿಲ್ಲ, ತುಂಬ ಚೆನ್ನಾಗಿ ಗ್ರಾಫ್ಟ್ ಆಗುತ್ತೆ. ನಂತರ ಕಾಳು ಮೆಣಸಿನ ಬಳ್ಳಿಗಳನ್ನು ಸೆಲೆಕ್ಟ್ ಮಾಡಿ ಅದರಿಂದ ಚೆನ್ನಾಗಿರೋ ಸ್ಯಾಂಪ್ಲಿಂಗ್ಸ್ಗಳನ್ನು ಮಾತ್ರ ಇವಾಗ ಕಟ್ ಮಾಡಿ ತಗೊಂಡಿದ್ದೀನಿ. ಅರೌಂಡ್ ಒಂದು 500 ಸ್ಯಾಂಪ್ಲಿಂಗ್ಸ್ಗಳು ರೆಡಿಯಾಗಿದೆ. ಈ ಥರ ಕಾಳು ಮೆಣಸಿನ ಕಡ್ಡಿಗಳನ್ನು ವಾಶ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದರೆ, ಅದು ಚಿಗುರು ಬರೋ ಜಾಗದಲ್ಲಿ ಮಣ್ಣೇನಾದರೂ ನಿಂತ್ಕೊಂಡಿದ್ರೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಆವಾಗ ಚಿಗುರು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇದು ಎಕ್ಸ್ಪೀರಿಯನ್ಸಿಂದ ಗೊತ್ತಾಗಿರೋದು ಅಷ್ಟೇ. ಹಾಗೆಯೇ ನೋಡಿ ಇಲ್ಲಿ ರಂಬೂಟನ್ ಇವಾಗ ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಕಳೆದ ವರ್ಷ ಹಾಗೆಯೇ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅಷ್ಟೊಂದು ಇಳುವರಿ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಇವಾಗ ಮಳೆ ಇನ್ನೂ ಕರೆಕ್ಟಾಗಿ ಸ್ಟಾರ್ಟ್ ಆಗಿಲ್ಲಲ್ವ, ಅದಕ್ಕೋಸ್ಕರ ಹಕ್ಕಿಗಳು ಕೂಡ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. 2 ಬುಟ್ಟಿ ಆಗುವಷ್ಟು ರಂಬೂಟನ್ ಹಣ್ಣುಗಳು ಸಿಕ್ಕಿತ್ತು ನಮ್ಮನೆ ಉಪಯೋಗಕ್ಕೆ. ಹಾಗೆಯೇ ಕೆಲವೊಂದು ರಿಲೇಟಿವ್ಸ್ಗೂ ಕೂಡ ಕೊಡೋದಿತ್ತು. ಅವ್ರಿಗೆಲ್ಲ ಕೊಟ್ಟು ಒಂದು 10 kg ಆಗುವಷ್ಟು ರಂಬೂಟನ್ ಹಣ್ಣುಗಳು ಇನ್ನೂ ಉಳಿದಿತ್ತು. ಸೊ ಅದನ್ನು ಶಾಪ್ಗೂ ಕೂಡ ಸೇಲ್ ಮಾಡಿದ್ವಿ. ಮಗಳಿಗಂತೂ ರಂಬೂಟನ್ ಹಣ್ಣುಗಳು ತುಂಬಾ ಖುಷಿಯಾಗಿತ್ತು, ನೋಡೋದಕ್ಕೆ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಅವಳಿಗಂತೂ ತಾತನ ಜೊತೆ ಕೂತ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ನೋಡಿ ಇಲ್ಲಿ. ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗನ್ನು ಹಾಕಿದ್ದೀನಿ. ಸಂಜೆ 6:30 ಆಗ್ತಿದ್ದಂಗೆ ಮೋಡ ಹಾಕೋದಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ನೆನಪಾಯಿತು ತೋಟದಲ್ಲಿ ಸುಲಿದಿರೋ ಕಾಯಿಗಳು ಹಾಗೇ ಇದೆ ಅಂತ. ಅದಕ್ಕೋಸ್ಕರ ಅಗ್ರೋ ಕಾರ್ಟನ್ನು ತಗೊಂಡು ಇವಾಗ ಈ ಕಡೆ ಬಂದಿದ್ದೀನಿ. ನಾಳೆ ಮಾರ್ಕೆಟ್ಗೆ ಬೇರೆ ಕಾಯಿಯನ್ನು ಕೊಡೋದಿದೆ, ಸುಮ್ಮನೆ ಒದ್ದೆ ಮಾಡೋದು ಏನಕ್ಕೆ ಅಲ್ವಾ. ನಾಳೆ ಕಾಯಿಗೆ ರೇಟನ್ನು ವಿಚಾರಿಸ್ಬಿಟ್ಟು ಬೆಸ್ಟ್ ರೇಟ್ ಕೊಡೋ ಅಂಗಡಿಗೆ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನೀವು ಮೊದಲನೇದಾಗಿ ವೀಡಿಯೋಸ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಮುಂದಿನ ದಿನಗಳಲ್ಲಿ ಹಲವಾರು ಕೃಷಿ ವಿಚಾರಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ನಮಸ್ಕಾರ.